ಮುಂಜಾನದ್ದು ಮನಿ ಮುಂದ ನೀ ರಂಗೋಲಿ ಹಾಕಾಗ ಆಹ ನೋಡಕ ಅಂದ ನೀ ಬಾಳ ಚಂದ. ಹಳ್ಳಿ ಊರನ ಕಳ್ಳಿ ನೀನು ನಿಮ್ಮಣ್ಣ ಬಂದ ಓಡ್ತೀನಿ ನಾನು. ಏ ಪಾರು, ರಂಗೋಲಿ ಹಾಕಿ ಸಾಕು, ಒಳ ನೋಡಿ ಕೆಲಸ ಇದೆ. ಅವ್ವ ನಾ ಕಾಲೇಜ್ಗೆ ಹೋಗಿ ಬರ್ತೀನಿ. ಶಿವ ಆದ್ರೂ ಇವತ್ತು ಯಾಕ ಬೈರನ್ ಜಾಸ್ತಿ ಆಗ್ಲಿಲ್ಲ? ದೋಸ್ತ ಇರ್ಲಿ ಬಿಡ್ಲಿ, ಊರಂದ್ಮೇಲೆ ಅವೆಲ್ಲ ಇರೋದ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಬಾ ಒಂದ್ ಸಿಗರೇಟ್ ಹೊಡ್ಕೊಂಬರಣ. ಹಾಲು ಏನಮ್ಮ? ಹಾಲು ಸಕ್ಕರೆ ಖಾಲಿ ಆಗಿದೆ, ತಗೊಂಡ್ಬರ್ತೀಗ. ಯಮ್ಮ 2 ಸಿಗರೇಟ್ ಕೊಡ್ಬೇ. ಅರ್ಧ ಲೀಟ್ರ್ ಹಾಲಿನ ಪ್ಯಾಕೆಟ್ ಕೊಡ್ಬೇ ಅಮ್ಮ. ನೋಡ್ರಪ್ಪ ಸೀಕ್ರೆಟ್ ಕೇಳಿದ್ರಲ್ಲ. ಏನ್ ಕೊಡಾಕತ್ತಿ ಬೇ ಅಮ್ಮ? ನಾ ಸಿಂಗ ಚಿಕ್ಕಿ ಕೇಳಿದ್ರೆ ಸಿಗರೇಟ್ ಕೊಡಾತಿಲ್ಲ. ನಾ ಬೇರೆ ನಮ್ಮ ಹುಡುಗಿ ಜೊತೆ 100 ವರ್ಷ ಚೆನ್ನಾಗಿ ಬಾಳ್ಬೇಕಂತ ಅನ್ಕೊಂಡಿನಿ. ಇಷ್ಟತ್ ಮಟ ಸೀಕ್ರೆಟ್ ಕೇಳಿ ಈಗ ನೀನ್ ಚಕ್ಕಿ ಕೇಳ್ತಿಯಲ್ಲ, ನಿನ್ ಬಾಯ ಮಣ್ಣಾಕ. ಸಾಕ್ ಹೋಗ್ ಬೇವಾ, ಹಿಂಗ್ ನೋಡಿನ ನಮ್ಮ ಹುಡುಗರ ಜೀವನ ಹಾಳು ಮಾಡಿರಿ ನೀವು. ನೀನೇನ್ ಬೇವಾ, ನಮ್ ದೋಸ್ತನ ಹುಡುಗಿ ಇದ್ರಿಗೆ ನಂದು ನಮ್ ದೋಸ್ತಂದು ಮರ್ಯಾದೆ ತೆಗೆದು ಬಿಟ್ಟಲ್ಲ. ಪಾರು, ಬಾ ಕುತ್ಕೋ, ಬಸ್ ಸ್ಟಾಪ್ವರೆಗೂ ಬಿಡ್ತೀನಿ. ಬೀದಿಲಿ ನಾಯಿಗಳ ಕಾಟ ಜಾಸ್ತಿ ಆಗಿದೆ, ಸ್ವಲ್ಪ ಹುಷಾರಾಗಿ ಓಡಾಡು. ಇವ ಏನ್ ಲೇಪಾ, ಊರಾಗಿರೋ ಹುಡುಗರೆಲ್ಲ ಇವ್ರ ತಂಗಿಗೋಸ್ಕರ ಹುಟ್ಟಾರ ಅನ್ನೋ ತರ ಮಾತಾಡ್ತಾನಲ್ಲ. ದೋಸ್ತ ಒಂದ್ ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಊರಾಗಿನ ಹುಡುಗರೆಲ್ಲ ತಂಗಿಗೋಸ್ಕರ ಹುಟ್ಟಾರ ಇಲ್ಲೋ ನನಗ್ ಗೊತ್ತಿಲ್ಲ, ಆದ್ರ ನಾ ಮಾತ್ರ ಅವ್ನ ತಂಗಿಗೋಸ್ಕರನ ಹುಟ್ಟಿನಿ. ನಮ್ಮೂರ್ ಹನುಮಪ್ಪನ ಮ್ಯಾಗ ಆಣಿ, ಇನ್ಮೇಲಿಂದ ಆಕಿನ ನಿಮ್ ಒಯ್ನಿ. ಹಲೋ, ಎಲ್ಲಿದಿಲೆ? ಇಲ್ಲೇ. ಅರ್ಜೆಂಟ್ ಬಾ ಇಲ್ಲಿ. ನಾನ್ ಬಿಟ್ಟ ಕುಡಿಯಾಕತ್ತಿರಲ್ರಿ ದೋಸ್ತರ. ಯಾಕ್ಲೇ ಅರ್ಜೆಂಟ್ ಬರಾಕ್ ಹೇಳಿದೆಲ್ಲ? ಏನಿಲ್ಲ, ನೀನ್ ನೋಡ್ಬೇಕನ್ನಿಸ್ತ, ಅದಕ್ಕ ಬಾ ಅಂದೆ. ಏನಿಲ್ಲ ಅಂದ್ರೆ ಏನೋ ದೊಡ್ಡ ವಿಷಯನ ಇರ್ತದೆ, ಮುಕ್ಳು ಮುಚ್ಕೊಂಡು ಹೇಳಿ ಏನಾತ. ಪಾರು ಅದಳಲ್ಲ, ಆಕಿನ್ ಲವ್ ಮಾಡತ್ತೀನಿ, ಆದ್ರ ಆಕಿ ಮುಂದೆ ಹೆಂಗ್ ಹೇಳ್ಬೇಕಂತ ಒಂದು ಗೊತ್ತಾಗಲ್ದ, ಅದಕ್ಕ ತಲೆ ಕೆಟ್ಟಂಗಾಗೈತಿ. ಇಷ್ಟನ ಯೋಚನೆ ಮಾಡದಂತಡಿ, ನಂಗೂ ಗೊತ್ತಿಲ್ಲ. ನೀ ಲವ್ ಮಾಡ್ತೀನಿ ಏನಾಗತ್ತಿ ಮಾಡ, ನಾ ಬ್ಯಾಡ ಅನ್ನಂಗಿಲ್ಲ. ಒಂದ್ ಹುಡುಗಿ ಪ್ರೀತಿ ಒಳಗೆ ಎಷ್ಟು ಶಕ್ತಿ ಇರ್ತೈತಿ ಅಂದ್ರ, ಒಂದ ಚಡ್ಡ ಕಾಲ್ ಹಾಕಿದ್ ದೋಸ್ತರನ್ನ ಮತ್ತ ನಮ್ಮ ಕುಂಡಿ ತೊಳೆದ ತಾಯಿನ ದೂರ ಮಾಡಷ್ಟು ಶಕ್ತಿ ಇರ್ತೈತಿ. ನೋಡಿ ಮಾಡ ದೋಸ್ತ. ದೋಸ್ತ ಎಲ್ಲಾ ಹುಡುಗಿ ಇರ್ತಾರಲ್ಲ, ನಮ್ಮ ಹುಡುಗಿ ಬಾಳ ಒಳ್ಳೆಕದಾಳ. ನೀವಿಬ್ರು ನನಗ 2 ಕಣ್ಣಿದ್ದಂಗ. ನೋಡ್ ದೋಸ್ತ, ನಾ ಇಷ್ಟೆಲ್ಲ ಹೇಳಾಕತ್ತೀನಿ, ಕಣ್ಣು ಅಂತೇಳಿ ಲಾಸ್ಟಿಗೆ ನಮ್ ಕಣ್ಣಾಗ ತುಪ್ಪ ಚಲ್ವಾಡ. ಇವಾಗೇನ ನೀನ್ ಪಾರುನ್ ಲವ್ ಮಾಡಾಕತ್ತೀನಿ ಅಂತ ಆಕಿ ಗೊತ್ತಾಗಬೇಕದಲ್ಲ. ನಾಳೆ ಆಕಿ ಕಡೆಯಿಂದ ಫೋನ್ ಬರ್ತೈತಿ, ನೀ ಹೆಂಗ್ ಒಪ್ಪಿಸ್ಕೊಂತೀವೋ ನಿನಗ ಬಿಟ್ಟಿದ್. ನೀವ್ ಹೆಲ್ಪ್ ಮಾಡೇ ಮಾಡ್ತೀರಂತ ನಂಗೆ ಗೊತ್ತಿತ್ಲಿ. ಯಾಕಂದ್ರ ದೋಸ್ತರ ಸಪೋರ್ಟ್ ಇರ್ಲಾರ್ದ ಯಾವ ಲವ್ ಸ್ಟೋರಿನ ಸಕ್ಸಸ್ ಆಗಂಗಿಲ್ಲ. ಬಾರ್ಲೆ, ಟೈಮ್ ಆತ, ಮನಿ ಹೋಗೋಣ. ಇಲ್ಲಾಂದ್ರ ನಮ್ಮವ್ವ ಕಾಲನ ತಗೊಂಡು ಇಲ್ಲಿಗೆ ಬರ್ತಾಳ.
ಕುಡಿಸ್ರಿ ಒಟ್ಟು ನನಗೆ ಕುಡಿಸ್ರಿ. ಹಲೋ, ಹಲೋ, ಯಾರು? ನಾನು ನಾನಂದ್ರ ನಿಮ್ಮಪ್ಪ ನಿಮ್ಮವ್ ನಿಂಗೇನು ಹೆಸರಿಟ್ಟಿಲ್ಲನ? ಪಾರ್ವತಿ. ಪಾರ್ವತಿ ಅಂದ್ರೆ ಪಾರುನಾ? ಹ್ಞೂ ನಾನೇ. ಏನು ಚೀಟಿ ನಿಮ್ಮ ದೋಸ್ತನ ಕೈಯಲ್ಲಿ ಕೊಟ್ಟು ಕಳಿಸಿದ್ರಿ, ಯಾಕೆ ನಿಮಗೆ ಬಂದು ಕೊಡಕ್ಕೆ ಧೈರ್ಯ ಇಲ್ವಾ? ಧೈರ್ಯ ಇಲ್ಲ ಅಂತ ಅಲ್ಲ, ನಮ್ಮ ಕಷ್ಟನ ಆಗ್ಲಿ ನಮ್ಮ ಸುಖನ ಆಗ್ಲಿ ನಮ್ಮ ಅವನ್ ಬಿಟ್ರ ನಮ್ಮ ದೋಸ್ತ ಹತ್ರ ಹೇಳ್ಕೊಂತೀವಿ. ಅವ್ರಷ್ಟು ನಮ್ಮನ್ನ ಯಾರು ಅರ್ಥ ಮಾಡ್ಕೊಂತಾರ ಹೇಳು? ಅದಕ್ಕೆ ಅವನ ಕೈಯಾಗ ಕಟ್ ಕಳಿಸಿದ್ದೆ. ಕಾಲೇಜ್ ಫ್ರೆಂಡ್ ಬೇ ಯವ್ವ. ಅಯ್ಯೋ ನಮ್ಮವ್ವ ಭಯಕತ್ತಳ, ನಾ ಕಾಲ್ ಕಟ್ ಮಾಡ್ತೀನಿ. ಏರಿ ಪಾರು ಪಾರು ಪಾರು, ನಾನೇ ನಿಮಗೊಂದು ಹೇಳ್ಬೇಕಿತ್ತು. ಲಘುನ ಹೇಳು, ಏನದು ನಮ್ಮವ್ವ ಭಯಕತ್ತಳ. ಅದು ಇಲ್ಲೆಲ್ಲ ಹೇಳಿದ್ರೆ ಸರಿ ಅನ್ಸಂಗಿಲ್ಲ. ನಾ ಒಂದು ಜಾಗ ಹೇಳ್ತೀನಿ, ಅಲ್ಲಿಗೆ ಬರ್ರಿ, ಅಲ್ಲೇ ಎಲ್ಲ ಹೇಳ್ತೀನಂತ. ನನಗೆ ಬರೋಕ್ಕಾಗಂಗಿಲ್ಲ. ಕಾಲೇಜ್ ಇದೆ, ಮನೇಲಿ ಏನಂತ ಹೇಳಿ ಬರಲಿ ನಾನು, ನನ್ನಿಂದ ಸಾಧ್ಯನೇ ಇಲ್ಲ. ಪ್ಲೀಸ್ 5 ನಿಮಿಷ ಪ್ಲೀಸ್. ಅವ್ವ ಭಯಕತ್ತಳ, ನಾನು ಕಾಲ್ ಕಟ್ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ಅವ್ವ ನಾ ಕಾಲೇಜ್ಗೆ ಹೋಗಿ ಬರ್ತೀನಿ. ಇವತ್ತೇನು ಯೂನಿಫಾರ್ಮ್ ಬಿಟ್ಟು ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಿದೆಯಲ್ಲ? ಅದು ಕಾಲೇಜಲ್ಲಿ ಇವತ್ತು ಫಂಕ್ಷನ್ ಇದೆ, ಅದಕ್ಕೆ ನಾ ಕಾಲೇಜ್ಗೆ ಹೋಗಿ ಬರ್ತೀನಿ. ಎದೇ ಫಂಕ್ಷನ್? ಹಲೋ, ನೀವು ಹೇಳಿದ ಲೊಕೇಶನ್ ಅಲ್ಲಿದ್ದೀನಿ, ಬನ್ನಿ. ಆತ್ ಈಗ ಬಂದು ನೋಡ, 5 ನಿಮಿಷ ಅಲ್ಲೇ ಇರ್ತೀನಿ. ಹಲೋ, ನೋಡಿದ್ ಸಾಕು, ಮಾತು ಸ್ಟಾರ್ಟ್ ಮಾಡ್ರಿ. ಇನ್ನು ಅದೇನಿಲ್ರಿ. ಏನಿಲ್ಲ ಅಂದ್ರೆ ಮತ್ತೆ ಇಷ್ಟು ದೂರ ಕರ್ಕೊಂಬಂದಿ. ಅವನು ಏನಿಲ್ಲ ಅಂದ್ರೆ ಏನಿಲ್ಲ ಅಂತ ಅರ್ಥ ಅಲ್ಲ. ಅದು 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 ಅಯ್ಯ, ರಂಗೋಲಿ ಹಾಕಿದ್ ಸಾಕು, ಮಾತು ಸ್ಟಾರ್ಟ್ ಮಾಡ್ರಿ. ನಾ ಹೋಗ್ತೇನೆ. ನೋಡು, ಪ್ರತಿಯೊಬ್ಬ ಹುಡುಗರ ಜೀವನದಾಗ ಇಬ್ರು ಹೆಣ್ಮಕ್ಳು ಬಾಳ ಮುಖ್ಯ ಆಗಿರ್ತಾರ. ಒಬ್ಬಾಕಿ ತಾಳಿ ಕಟ್ಟಿದ ಹೆಂಡತಿ, ಮತ್ತೊಬ್ಬಾಕಿ ಜನ್ಮ ಕೊಟ್ಟ ತಾಯಿ. ಒಬ್ಬಾಕಿ ಜೀವ ಕೊಟ್ರ ಮತ್ತೊಬ್ಬಾಕಿ ಆ ಜೀವನಕ್ಕೊಂದು ಅರ್ಥ ಕೊಡ್ತಾಳ. ನಾನ್ ನಿಮ್ಮನ್ನ ಲವ್ ಮಾಡ್ತೀನಿ ಅಂದ್ರ ಬಾಳ ಸಣ್ಣದ ಅನಸ್ತೈತಿ. ನೀವು ಅಂದ್ರ ನಾನ್ ನಿಮ್ಮನ್ನ ಮದುವೆ ಆಗ್ತೀನಿ. ನನಗೂ ನೀವಂದ್ರೆ ಇಷ್ಟ, ಆದರೆ ಏನು ಮಾಡಲಿ, ಕಾಲೇಜಿಂದ ಸ್ವಲ್ಪ ಲೇಟಾಗಿ ಹೋದ್ರೂ ನಮ್ಮವ್ವ 1000 ಪ್ರಶ್ನೆ ಕೇಳ್ತಾಳೆ. ಇನ್ನು ನಮ್ಮಣ್ಣ ಕಾಲೇಜ್ ಹತ್ರನೇ ಬರ್ತಾನೆ. ಅಂಥದ್ರಲ್ಲಿ ನಾನು ಹೆಂಗೆ ನಿಮ್ಮನ್ನ ಲವ್ ಮಾಡಲಿ? ಅಯ್ಯೋ ಅಷ್ಟನಾ? ನೀನ್ ನನ್ನ ನೋಡ್ಕೋ ಸಾಕು, ನಿಮ್ಮ ಅಣ್ಣನ ನೋಡ್ಕೊಳಕ ನಮ್ ದೋಸ್ತರ ಅದಾರ. ಐ ಲವ್ ಯು. ಲವ್ ಯು ಟು. ಆದರೆ ಮುಂದೆ ನಮ್ಮ ಮನೇಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಬಿಟ್ಕೊಡಲ್ಲ ತಾನೇ? ಬೆಟ್ಟದಷ್ಟು ಪ್ರೀತಿ ಮಾಡೋ ಹುಡುಗಿನ ಅದ್ ಹೆಂಗ್ ಬಿಟ್ಕೊಡ್ಲಿ? ಸರಿ, ಕಾಲೇಜ್ ಬಿಡೋ ಟೈಮ್ ಮತ್ತು ಹೋಗೋಣ ಬರ್ರಿ. ಇಲ್ಲ ಸುಮ್ಮನೆ ಮನೇಲಿ ಅದಕ್ಕೂ ಕಿರಿಕಿರಿ ಮಾಡ್ತಾರೆ. ಬಾ ಹೋಗೋಣ. ಏನು ಮಾಡತ್ತಿ? ಇಲ್ಲೇ ದೇವಸ್ಥಾನ ತೀರ್ಥ ತಗೊಳಕತ್ತೇನೆ. ನೀನು ನೋಡ್ಬೇಕು ಅನ್ಸತೈತಿ, ನಾಳೆ ಮೀಟ್ ಆಗೋಣ ಬಾ. ನೀ ದಿನ ಕಾಲೇಜ್ ಹೋಗೋ ಟೈಮ್ ಬರ್ತೀನಿ, ಸಿಗೋಣ. ಇವಾಗ ಗೊತ್ತಾಗೈತಿ, ಮಕ್ಕೋ. ಏನು ಮಸ್ತ್ ಕಾಣಕತ್ತಳು, ಧಾರವಾಡ ಬೇಡ ಕಂಡಂಗೆ ಕಾಣತ್ತಾಳ. ಹಲೋ, ಹಿಂಗೆ ನೋಡ್ಕೋತ ನಿಂತ್ಕೋತೀಯೋ ಅಥವಾ ಗಾಡಿ ಸ್ಟಾರ್ಟ್ ಮಾಡ್ತೀಯೋ? ಹೋಗೋಣ ಬಾ.
ಮನ್ಸಾಗತ್ತಿಲ್ಲ. ನಾವು ಎಷ್ಟು ದಿನ ಹೀಗೆ ಕದ್ದು ಮುಚ್ಚಿ ಅಂತ ಮಾತಾಡೋದು. ನಮ್ಮ ಮನ್ಯಾಗ ನಮ್ಮ ಪ್ರೀತಿ ವಿಷಯ ಹೇಳ್ತೀನಿ, ನೀನು ಲಘುನ ಬಂದು ಮಾತಾಡು, ಅವಾಗ ಈ ಪ್ರಾಬ್ಲಮೇ ಇರಂಗಿಲ್ಲ. ಹೌದು. ಹಲೋ ಏನ್ಲೇ ಏನ್ ಹೇಳ್ತಾ ಇದ್ಯಾ ನೀನು? ಬರ್ಲಿ ಇರು, ಮನೆಗೆ ಮಾಡ್ತೀನಿ ಅವಳನ್ನ. ಮಾತಾಡೋಣ, ಈಗ ಟೈಮ್ ಆಯ್ತು, ಬಾ ಹೋಗೋಣ. ಏನಣ್ಣ? ಎಲ್ಲಿ ಹೋಗಿದ್ದೆ? ಕಾಲೇಜಿಗೆ ಹೋಗಿದ್ದೆ. ಸುಳ್ಳು ಹೇಳ್ಬೇಡ ಪಾರ್ವ. ಹೆಣ್ಮಕ್ಳನ್ನ ಬಾಗಿಲು ದಾಟಿ ಆಚೆನೆ ಕಳಿಸಲ್ಲ. ಅಂಥದ್ರಲ್ಲಿ ನನ್ನ ತಂಗಿ ಕಾಲೇಜಿಗೆ ಹೋಗಿ ಚೆನ್ನಾಗಿ ಓದ್ಲಿ ಅಂತ ಕಳಿಸಿದ್ರೆ ಅದ್ಯಾವನ್ ಜೊತೆ ನಾವು ಬೈಕಲ್ಲಿ ಸುತ್ತಾಡಿ ಬಂದು ನನ್ನ ಮರ್ಯಾದೆ ತೆಗೆದು ಬಿಟ್ಟಲ್ಲೇ. ಸಣ್ಣ ಮಗು ಥರ ಬೆಳೆಸಿದ್ನಲ್ಲೇ ನಿನ್ನ. ತಪ್ಪಾಯ್ತು ಅಣ್ಣ, ನಾನೇ ನಿನ್ನ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಇದ್ದೆ, ಅಷ್ಟರಲ್ಲಿ ಇಷ್ಟೆಲ್ಲ ಆಗೋಯ್ತು. ಆದರೆ ಶಿವು ತುಂಬ ಒಳ್ಳೆಯವನು. ಸಾಕು, ಇಷ್ಟು ದಿನ ನೀ ಕಾಲೇಜಿಗೆ ಹೋಗಿ ಓದಿದ್ದು ಸಾಕು. ಇನ್ನೊಂದು ಕಾಲೇಜಿಗೆ ಹೋಗೋದು ಬೇಡ, ಮನೇಲೇ ಇರು. ನಿನಗೊಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ತೀನಿ. ಬೇಡ ಅಣ್ಣ, ನನಗೆ ಶಿವನ್ ಬಿಟ್ಟು ಬದುಕಕ್ಕಾಗಲ್ಲ. ಏಯ್, ಸರಿಯಾಗಿ ಕೇಳಿಸ್ಕೊ. ನೀ ಮದುವೆ ಆಗದೆ ಮನೇಲಿದ್ರು ಚಿಂತೆ ಇಲ್ಲ. ನಿನಗೆ 3 ಹೊತ್ತು ಊಟ ಕೊಟ್ಟು ಮನೆಯಲ್ಲೇ ಹಿಡ್ಕೊಂತೀನಿ ಹೊರತು ಆ ದರಿದ್ರನ ನಮಗ ನಿನಗೆ ನೀನು ಕೊಟ್ಟು ಮದುವೆ ಮಾಡಲ್ಲ. ಹುಡುಗಿ ಮನೆ ಜಗಳಗೆ 4 ದಿವ್ಸಕ್ಕೆ. ಹುಡುಗಿ ಸುಮ್ಮನೆ ಇರ್ತಾಳೇನ್ರಿ? ಏನಾರ ಲಪಡ ಮಾಡಿ 1 ವಾರದ ಫೋನ್ ಹಚ್ಚೇ ಬಿಡ್ತಾಳೆ. ಹಲೋ ಪಾರು, ಫೋನ್ ಯಾಕೆ ಸ್ಟಾಪ್ ಮಾಡಿದ್ ಪಾರು? ಏನಾಗೈತಿ? ನಂಗೆ ಈಗೆಲ್ಲನೂ ಹೇಳಕ್ ಟೈಮ್ ಇಲ್ಲ, ನಾವು ಡೈಲಿ ಮೀಟ್ ಆಗೋ ಜಾಗಕ್ಕೆ ಬಾ. ಶಿವು, ನಮ್ಮ ಪ್ರೀತಿ ವಿಷಯ ನಮ್ಮ ಮನೆಗೆ ಗೊತ್ತಾಗೈತಿ. ನಂಗೆ ಕಾಲೇಜ್ ಬಿಡಿಸಿ ಫೋನ್ ಸ್ವಿಚ್ ಆಫ್ ಮಾಡಿ ಹೊರಗನೂ ಹೋಗಕ್ಕೆ ಬಿಡತ್ತಿಲ್ಲ. ಹಂಗೆ ಮಾಡತ್ತಾರ. ಪ್ಲೀಸ್ ಶಿವು, ಹೇಗಾದ್ರೂ ಬಂದು ಮಾತಾಡು. ಪಾರು, ನಾ ಹೇಳೋದನ್ನ ಅರ್ಥ ಮಾಡ್ಕೋ. ಪ್ಲೀಸ್ ಶಿವು, ಬಂದು ಮಾತಾಡು. ಪಾರು, ನಾ ಹೇಳೋದನ್ನ ಅರ್ಥ ಮಾಡ್ಕೋ. ನನಗೆ ನಿಮ್ಮ ಅಣ್ಣ ಹತ್ರ ಬಂದು ಮಾತಾಡಕ್ ಆಗಂಗಿಲ್ಲ. ನೀನು ಬಂದು ಮಾತಾಡಿಲ್ಲ ಅಂದ್ರೆ ನಮ್ಮ ಅಣ್ಣ ಬೇರೆದವ್ರಿಗೆ ಕೊಟ್ಟು ಮದ್ವೆ ಮಾಡ್ತಾನ. ನೀನು ಬಿಟ್ಟು ನಂಗೆ ಬದುಕಕ್ಕಾಗಂಗಿಲ್ಲ. ಪ್ಲೀಸ್ ಶಿವು, ಬಂದು ಮಾತಾಡು. ನಿಮ್ಮ ಅಣ್ಣ ಯಾವನ್ ತೋರ್ತಾನೋ ಅವನೇ ಮದುವೆ ಮಾಡ್ಕೋ, ನನ್ನ ಮರ್ತು ಬಿಡು. ಹೇ, ಏನು ಅನ್ಕೊಂಡು ನೀನನ್ನ? ನಿನ್ನ ಪ್ರೀತಿ ಮಾಡಿ ಯಾವನೋ ಕಟ್ಟೋ ತಳಗೆ ಕೊಡೋಕೆ ನನ್ನೇನು ಕುರಿ ಅನ್ಕೊಂಡು ಏನು ನೀನು? ನಮ್ಮ ಅಣ್ಣ ನೋಡಿದ್ರೆ ನಿಂಗೆ ಕೊಟ್ಟು ಮದ್ವೆ ಮಾಡಂಗಿಲ್ಲ ಅಂತಾನ, ನೀನು ನೋಡಿದ್ರೆ ಬಂದು ಮಾತಾಡಲ್ಲ ಅಂತಿದ್ದಿ. ನಿಮ್ಮಿಬ್ಬರ ಮಧ್ಯೆ ಏನು ನಡೆದೈತೆ ಅದನ್ನಾರ ಹೇಳು. ಅವತ್ತು ಸಂಜೆ ಮುಂದೆ ನಾನು ಹೊಲ್ದಾಗಿಂದ ಕೆಲಸ ಮುಗಿಸಿ ಊರಾಗ ಬರಾತಿದ್ದೆ. ಅಲ್ಲೊಬ್ಬ ಹುಡುಗ ಒಂದ್ ಹುಡುಗಿ ಕೈ ಹಿಡಿದು ಎಳಿತಿದ್ದ. ತಿಟ್ಟಿಸ್ ನೋಡಿದಾಗ ಆ ಹುಡುಗಿ ನಮ್ ದೋಸ್ತನ ತಂಗಿ ಲಕ್ಷ್ಮಿನ ಆಗಿದ್ಲ. ಏನ್ ಮಾಡ್ಬೇಕಂತ ಗೊತ್ತಲಾರ್ದನ ಬಾಜು ಇದ್ದು ಒಂದು ಬಡಿಗೆ ತಗೊಂಡು ಆ ಹುಡುಗನ್ ತಲೆಗೆ ಹೊಡೆದ್ಬಿಟ್ಟೆ. ಅವಾಗ ಗೊತ್ತಾತ ಆ ಹುಡುಗ ಬೇರೆ ಯಾರೋ ಅಲ್ಲ, ನಿಮ್ಮ ಅಣ್ಣ ಬೈರ ಅಂತ. ಏನು ಬಲವಂತಿಂದ ಕೈ ಎಳಿತಿದ್ನ? ನಿಂಗೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಗೊತ್ತಾ? ಲಕ್ಷ್ಮಿ ಮತ್ತು ನಮ್ಮಣ್ಣ 1 ವರ್ಷದಿಂದ ಲವ್ ಮಾಡತ್ತಾರ. ಅವ್ರು ಮೀಟ್ ಆಗೋ ಟೈಮಿಗೆ ನೀ ಅಲ್ಲಿಗೆ ಹೋಗಿದೀಯ. ಅವರಿಬ್ರು ಲವ್ ಮಾಡೋದು ನಿನಗೆ ಗೊತ್ತಾದ್ರೆ ನೀನು ಎಲ್ಲಿ ಅವ್ರ ಅಣ್ಣಗೆ ಹೇಳ್ತೀಯ ಅಂತೇಳಿ ಅದಕ್ಕೆ ಎದ್ರಕೊಂಡು ಓಡೋಗಿರ್ಬೇಕಾಕಿ. ಛೇ, ನನ್ನಿಂದ ಎಂತ ದೊಡ್ಡ ತಪ್ಪಾಗೋಯ್ತು ಪಾರು. ಇವಾಗ ಏನು ಮಾಡೋಣ? ಇವಾಗ ಅದಕ್ಕಿರೋದು ಒಂದೇ ದಾರಿ. ಏನದು? ನಾವಿಬ್ರು ಒಂದಾಗಬೇಕಂದ್ರೆ ಮೊದಲು ಅವರಿಬ್ರು ಒಂದಾಗಬೇಕು. ನನಗೊಂದು ಅರ್ಥ ಆಗ್ತಿಲ್ಲ. ನೀನು ನಿಮ್ಮ ದೋಸ್ತನ ಹತ್ರ ಮಾತಾಡೋಪ್ಸು, ನಾನು ನಮ್ಮ ಅಣ್ಣನ ಹತ್ರ ಮಾತಾಡೋಪಿಸ್ತೀನಿ. ಅವರಿಬ್ರು ಒಂದಾದರೆ ಮಾತ್ರ ನಾವಿಬ್ರು ಒಂದಾಗಕ್ಕೆ ಸಾಧ್ಯ. ಸರಿ, ಟೈಮ್ ಆಯಿತು. ನಮ್ಮವ್ವ ಮನೆಗೆ ಹುಡ್ಕಾತಿರ್ತಾಳೆ. ನಾ ಏನು ಓಕೆನಿ, ಆದರೆ ನಾ ಹೇಳಿದ ಮಾತ್ರ ಮರಿಬೇಡ. ಇಷ್ಟೆಲ್ಲ ಆದಮೇಲೆ ಮುಂದೇನಾಗತ್ತೆ ನೋಡ್ರಿ.
ಹಲೋ, ಎಲ್ಲಿದ್ದಿಲಿ? ಮನ್ಯಾಗದನ್ಲಿ. ಯಾಕೆ, ಏನಾತ? ಹೌದಾ, ಅಲ್ಲಾರು ಬರಾಕತ್ತೀನಿ. ನಾಗ್ಯ, ಅಣ್ಣ, ಬಾಲೆ ಒಳಗ. ಅಣ್ಣ, ನಾನು ನಿಮ್ಮ ಜೊತೆ ಏನೋ ಮಾತಾಡಬೇಕು. ಇವಾಗ ಏನು ಮಾತಾಡ್ಕೊಂಡು ಹೋಗಮ್ಮ. ದೋಸ್ತ, ತಂಗಿ ಪಾರ್ನೋರನ್ನ ಬೈರಿನ ಲವ್ ಮಾಡಾಕತ್ತಾಳಿ. ಏನ, ನಮ್ಮ ಲಕ್ಷ್ಮಿ ಲವ್ ಮಾಡತ್ತಾಳ? ಹ್ಞೂಲೆ, ಅದು ಗೊತ್ತಿಲ್ದ ನನ್ನಿಂದ ಒಂದು ದೊಡ್ಡ ತಪ್ಪಾಗೈತಿ. ನೀವು ಲಕ್ಷ್ಮಿನ ಲವ್ ಮಾಡ್ತಿರೋ ವಿಷಯ ಅವನಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಅವಳನ್ನ ಕಾಪಾಡೋಕ್ಕೋಸ್ಕರ ನಿಮ್ಮ ಮೇಲೆ ಕೈ ಮಾಡಿಬಿಟ್ಟ. ಆದರೆ ಅವ್ನು ಗೊತ್ತಿಲ್ಲದೆ ತಪ್ಪು ಮಾಡ್ದ. ನೀವು ಗೊತ್ತಿದ್ದು ತಪ್ಪು ಮಾಡಬೇಡಿ ಅಣ್ಣ. ದೋಸ್ತ, ತಂಗಿನ ಅವನಿಂದ ದೂರ ಮಾಡೋದು ಬ್ಯಾಡ್ಲಿ. ಅಣ್ಣ, ನಾನು ಬೈರನ್ನ ಲವ್ ಮಾಡ್ತಾ ಇದ್ದೀನಿ ಅಣ್ಣ. ಎಲ್ಲಿ ನಿಮಗೆ ಗೊತ್ತಾದರೆ ನಮ್ಮಿಬ್ಬರನ್ನ ದೂರ ಮಾಡ್ತೀರಾ ಅಂತ ನಿಮಗೆ ಹೇಳಿಲ್ಲ ಅಣ್ಣ. ಕ್ಷಮಿಸ್ಬಿಡು ಅಣ್ಣ. ಅಣ್ಣ ಪ್ಲೀಸ್, ಶಿವನ ನನ್ನಿಂದ ದೂರ ಮಾಡಬೇಡಿ. ಆಯ್ತು, ಅವ್ನಿಗೆ ಮನೆ ಬಂದು ಮಾತಾಡಕ್ಕೆ ಕೇಳು. ಲೇ ದೋಸ್ತ, ನಿನ್ನ ಬರೀ ದೋಸ್ತ್ ಅಂತ ಅನ್ಕೊಂಡಿಲ್ಲ ನಾನು. ನಮ್ಮ ಅಣ್ಣ ಅಂತ ಲಕ್ಷ್ಮಿ ನನಗೆ ಮಾತ್ರ ತಂಗಿಲ್ಲ, ನಿನಗೂ ತಂಗಿನ. ಅಕ್ಕಿ ಚಂದ ಇರ್ತಾಳ ಅಂದ್ರೆ ಮಾಡಂತಗಾಲಿ. ಹಲೋ ಶಿವು, ನಮ್ಮಣ್ಣ ನಮ್ಮ ಪ್ರೀತಿನ ಒಪ್ಕೊಂಬಿಟ್ಟ. ನಾವು ಡೈಲಿ ಸಿಗೋ ಜಾಗಕ್ಕೆ ಬಾ. ಹಲೋ ಬೈರ, ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ನಮ್ಮ ಪ್ರೀತಿನ ಒಪ್ಕೊಂಡ್ಬಿಟ್ಟ. ಡೈಲಿ ಸಿಗೋ ಜಾಗಕ್ಕೆ ಬಂದುಬಿಡು. ಜೀವನದಾಗ ಕಳ್ಕೊಳಕ ಭಾಳ ಐತಿ. ಏನಾದ್ರೂ ಪಡ್ಕೋಬೇಕಂತಿದ್ರ ನಿಮ್ಮ ಪ್ರೀತಿ ಪಡ್ಕೋರಿ.